ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದರೆ, ಯೋಗದಲ್ಲಿ ಸೂರ್ಯ ನಮಸ್ಕಾರ ಇಲ್ಲ. ಸೂರ್ಯ ನಮಸ್ಕಾರ ಇಲ್ವಾ ಸರ್? ಫಸ್ಟ್ ಅದನ್ನೇ ಹೇಳ್ಕೊಡ್ತಾರೆ ಸರ್. ಅದಕ್ಕೆ ಇಂಟ್ರೆಸ್ಟಿಂಗ್ ಸಂಗತಿ ಇದು. ಓಕೆ. ಯೋಗದಲ್ಲಿ ಸೂರ್ಯ ನಮಸ್ಕಾರ ಅನ್ನೋದಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಮೂಲ ಸಂಹಿತೆ ಯೋಗದಲ್ಲಿ ಎಲ್ಲೂ ಸೂರ್ಯ ನಮಸ್ಕಾರ ಇಲ್ಲ. ಓಕೆ. ಮತ್ತು ನೀವು ಕೇಳ್ಬೋದು, ಏನು ಸರ್ ಇದು ಹಿಂಗೆ ಹೇಳ್ಬಿಡ್ತೀರಾ, ಕೂತಿದ ಕಡೆ ನಿಂತಿದ ಕಡೆ ಬರೀ ಸೂರ್ಯ ನಮಸ್ಕಾರನೇ ಮಾಡಿಸ್ತಾರಲ್ಲ ಅಂತ. 108 ಸೂರ್ಯ ನೀವು ಟೀಚರ್ ಆಗಿ ನೀವೇನಾದ್ರು ಸೂರ್ಯ ನಮಸ್ಕಾರ ಮಾಡಿಸಿಲ್ಲ ಅಂದರೆ ಅವ್ರು ಯೋಗನೇ ಬರಲ್ಲಪ್ಪ ಅಂದ್ಬಿಡ್ತಾರೆ. ಸೊ ಇಲ್ಲಿ ದೇರ್ ಇಸ್ ನೋ ಸೂರ್ಯ ನಮಸ್ಕಾರ ಇನ್ ಯೋಗ. ಯಾಕಪ್ಪ ಅಂದರೆ ಯೋಗ ಈಸ್ ಬೇಸ್ಡ್ ಆನ್ ಸಾಂಖ್ಯ ಫಿಲಾಸಫಿ. ಸಾಂಖ್ಯ ಫಿಲಾಸಫಿನಲ್ಲಿ ಯಾವುದೇ ಗಾಡ್ನ ನಾವು ಪ್ರೇಸ್ ಮಾಡಲ್ಲ. ಅಂದರೆ ಪುರುಷ ಆ್ಯಂಡ್ ಪ್ರಕೃತಿಯನ್ನು ಅರ್ಥ ಮಾಡ್ಕೊತೀವಿ ಹೊರತು ಈ ಗಾಡ್ ಗಣೇಶ ಏನು ಸೂರ್ಯದೇವ ಆ ಥರ ಏನೂ ಇಲ್ಲ. ಓಕೆ, ಇಟ್ಸ್ ಅ ಪ್ರಕೃತಿ ಅಷ್ಟೇ. ಓಕೆ, ಸೊ ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ನೀವು ಕೇಳ್ಬೋದು ಸೂರ್ಯ ನಮಸ್ಕಾರ ಮತ್ತು ಯಾಕೆ ಬಂದಿದೆ ಅಂದರೆ ಎಲ್ಲೋ ಮಧ್ಯದಲ್ಲಿ ಸೇರಿಕೊಂಡಿದೆ ಅಷ್ಟೇ ಅದು. ಓಕೆ, ಸೂರ್ಯ ನಮಸ್ಕಾರ ಥರ 12 ನಮಸ್ಕಾರಗಳಿದೆ. ಹೌದಾ? ಗಣಪತಿ ನಮಸ್ಕಾರ ಇದೆ, ಹಿಮಾಲಯ ಗಣಪತಿ ನಮಸ್ಕಾರ ಇದೆ, ಶಿವ ನಮಸ್ಕಾರ ಇದೆ, ಸ್ಕಂದ ನಮಸ್ಕಾರ ಇದೆ, ದುರ್ಗಾ ನಮಸ್ಕಾರ ಇದೆ, ವಿಷ್ಣು ನಮಸ್ಕಾರ ಇದೆ. ಓಕೆ. ಇನ್ನು ಟೋಟಲಾಗಿ ಒಂದು 12 ಇದೆ. ಯಾಕಪ್ಪ ಸೂರ್ಯ ನಮಸ್ಕಾರ ಫೇಮಸ್ಸು ಅಂದರೆ ಈಸಿಯೆಸ್ಟು. ಓ ಹೌದಾ ಸರ್? ಈಸಿಯೆಸ್ಟ್. ಅದರಿಂದ ಸೂರ್ಯ ನಮಸ್ಕಾರ ನಾಟ್ ರಿಕ್ವೈರ್ಡ್. ಅಂದರೆ ಆ್ಯಕ್ಚುಲಿ ಮಾಡಲೇಬೇಕು ಅಂತೇನಿಲ್ಲ. ಕೆಲವು ಯೋಗ ಸ್ಕೂಲ್ಗಳು ಏನು ಮಾಡತ್ತೆ ಅಂದರೆ ಸೂರ್ಯ ನಮಸ್ಕಾರ ದೇ ಕನ್ಸಿಡರ್ ಇಟ್ ಆ್ಯಸ್ ಲೂಸನಿಂಗ್ ಎಕ್ಸಸೈಸ್. ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ವಿಷಯ ಸರಿಯಾಗಿ ತಿಳ್ಕೊಬೇಕು. ಓಕೆ, ಸೂರ್ಯ ನಮಸ್ಕಾರ ಅನ್ನೋದು ಯಾವುದೇ ಪತಂಜಲಿ ಯೋಗ ಸೂತ್ರದಲ್ಲಾಗಲಿ, ಘೇರಣ್ಯ ಸಂಹಿತದಲ್ಲಾಗಲಿ, ಶಿವ ಸಂಹಿತನಲ್ಲಾಗಲಿ, ಅಥವಾ ಗೋರಕ್ಷ ಸಂಹಿತನಲ್ಲಾಗಲಿ, ಅಥವಾ ಹಠಯೋಗದಲ್ಲಾಗಲಿ ಯಾವ ಬುಕ್ಕಲ್ಲೂ ಸೂರ್ಯ ನಮಸ್ಕಾರ ಇಲ್ಲ. ಓಕೆನಾ? ಇದೊಂದು ಮಿತ್, ಎಗೇನ್ ಕನ್ಫ್ಯೂಷನ್ ಸುಮಾರು ಜನಕ್ಕೆ ಇರುತ್ತೆ. ಆಮೇಲೆ ಸೊ ಏನು ಮಾಡಬೇಕು ಬೇಸಿಕ್ ಎಕ್ಸಸೈಸಸ್ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಮೇನ್ ಮಾಡಬೇಕಾಗಿರೋದು ಏನು ಅಂದರೆ ಶುಚಿಭೂತರಾಗಿ, ಫಿಸಿಕಲ್ಲು ಮೆಂಟಲ್ಲು ಎಲ್ಲ ಶುಚಿಯಾಗಿದ್ದು ಸಿಂಪಲ್ 3-4 ಎಕ್ಸಸೈಸ್ ಮಾಡಿದ್ರೆ ಸಾಕು. ಓಕೆನಾ? ಸಿಂಪಲ್ ಆಗಿರೋದು ಅರ್ಧ ಕಟಿ ಚಕ್ರಾಸನ, ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಇರೋರು, ನಾನು ಯೂಶಲಿ ನಮ್ಮ ಕ್ಲಾಸಲ್ಲಿ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಚಕ್ರಾಸನ, ಸರ್ವಾಂಗಾಸನ ಮತ್ತು ಶೀರ್ಷಾಸನ ಈ 3 ಕಲ್ತ್ಬಿಟ್ರೆ ಬೇರೆ ಯಾವುದು ಬೇಡ. ಓಕೆ. 3 ಕಲ್ತ್ಬಿಟ್ರೆ ಸಾಕು, ಬೇಕಾದಷ್ಟಾಯಿತು. ಏನು ಮಾಡುತ್ತೆ ಸರ್ ಆ ಆಸನಗಳು? ಅಲ್ಲ, ಎಲ್ಲನೂ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್, ಬಟ್ ದಟ್ ಮೂರು ಮೇಕ್ಸ್ ಯುವರ್ ಬಾಡಿ ಕಂಪ್ಲೀಟ್ ಫ್ಲೆಕ್ಸಿಬಲ್. ಓಕೆ ಓಕೆ. ಬಟ್ ಸ್ವಲ್ಪ ಕಷ್ಟ ಕಲಿಯೋದು. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂದರೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಆಸನಗಳನ್ನೆಲ್ಲ ಕಲಿತು ಆಮೇಲೆ ಈ 3ನ್ನ ಫೈನಲೈಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕು. ಇದು ಮಾಡ್ಕೊಳ್ಳೋದು ಇದೊಂದು ಕಲ್ತ್ಬಿಟ್ರೆ ಆರಾಮಾಗತ್ತೆ. ಮತ್ತು ಕೂತ್ಕೊಳ್ಳೋದಕ್ಕೆ ಪದ್ಮಾಸನ ಅಥವಾ ಸಿದ್ಧಾಸನ ಅದನ್ನು ಇದು ಮಾಡ್ಕೋಬೇಕು. ಏನು ಅಂದರೆ ಸ್ಟ್ರೆಂತ್ ಅಂದರೆ ಕೂತ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು. 1 hour ವಿತೌಟ್ ಬೆಂಡಿಂಗ್ ಯುವರ್ ಬ್ಯಾಕ್ ಯು ಶುಡ್ ಸಿಟ್. ಓಕೆ, ಸೂಪರ್. ದಟ್ ಆ ಥರ ಕೂತ್ಕೊಂಡ್ಬಿಟ್ರೆ ಸಾಕು. ಇದನ್ನು ಅಭ್ಯಾಸ ಮಾಡ್ಕೊಂಬಂದ್ಬಿಟ್ರೆ ಕಾಮ್ನೆಸ್ಸು ಎಲ್ಲ ಅದ್ರ ಪಾಡ್ಗೆ ಅದೇ ಬಂದ್ಬಿಡುತ್ತೆ. ಬಟ್ ಅಭ್ಯಾಸ ಮಾಡಬೇಕಷ್ಟೆ. ಓಕೆ, ಸೂಪರ್. ತುಂಬ ಈಸಿಯಾಗಿ ಹೇಳ್ಕೊಟ್ರಿ ಸರ್ ನಮಗೆ ಇವತ್ತು ಯೋಗನ. ಸೊ ನಿಮ್ಗೇನಾದರೂ ಒಂದು ಮೆಸೇಜ್ ಹೇಳಬೇಕಾಗಿದೆ ಈ ಜನ್ರೇಷನ್ ಅವ್ರಿಗೆ, ಬಿ ಎಟ್ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿಗೋಸ್ಕರ, ಬಾಡಿ ವೈಸ್ ಸ್ಟೆಬಿಲಿಟಿ ಆಗಬೇಕು, ಇಲ್ಲಾಂದರೆ ನಿಮ್ಮದು ಪ್ರೋಗ್ರೆಸಿವ್ ಆಗಿ ನಿಮ್ಮ ಥಾಟ್ ಇರಬೇಕು, ಡಿಸಿಪ್ಲಿನ್ ಬರಬೇಕು ಲೈಫಲ್ಲಿ, ಈ ಥರ ಎಲ್ಲ ಹೇಳಬೇಕು ಅಂದರೆ ಈ ಜನ್ರೇಷನ್ ಅವ್ರಿಗೆ ಸರ್ ನಿಮ್ಮ ಯೋಗಿಕ್ ವೇನಲ್ಲಿ ಹೇಳಬೇಕಂದ್ರೆ ಏನು ಹೇಳ್ತೀರಾ? ನಮ್ಮ ಯೋಗಕ್ಕೆ ಏನಲ್ಲಿ ಹೇಳೋದಕ್ಕಿಂತ ವಿವೇಕಾನಂದರದೊಂದು ಕೋಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಶೋರ್ ಸರ್. ವಿವೇಕಾನಂದರು ಯಾವಾಗಲೂ ಹೇಳೋದೊಂದು ಮಾತು, ನಾಟ್ ಎಟ್ 16 ನೆವರ್ ಎಟ್ 60 ಅಂತ. ನೀನು 16ನೇ ವಯಸ್ಸಿನಲ್ಲಿ ಮಾಡಲಿಲ್ಲ ಅಂದರೆ 60 ವರ್ಷ ಆದರೆ ಏನು ಮಾಡಿದ್ರೂ ನೀನು ಮಾಡಲ್ಲ ಅಂತ. ಅಂದರೆ ಇಟ್ ಈಸ್ ನಾಟ್ ದ ನಂಬರ್ ಐ ಆಮ್ ಟೆಲ್ಲಿಂಗ್. ಓಕೆ, ನಂಬರ್ ಅಲ್ಲ. ಅಂದರೆ ಸರ್ ನನಗಿವಾಗ 30 ವರ್ಷ ಆಗೋಯ್ತು, 35 ವರ್ಷ ಆಗೋಯ್ತು, ನಾನೇನು ಮಾಡಿಲ್ಲ ಸರ್, ಅದೆಲ್ಲ ಹೇಳ್ತಾ ಇರೋದು. ನಾಟ್ ಎಟ್ 16 ಅಂದರೆ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಅಂತ. ನೀನು ಯೂಶಲಿ ಇವಾಗ ನೀವು ಹೇಳೋದೆಲ್ಲ ಕೇಳಿರ್ತೀರ, ಯೋಗ ಮಾಡೋದೆಲ್ಲ ಇವಾಗೆಲ್ಲ ರೀ 60 ವರ್ಷಕ್ಕೆ ಮಾಡೋದು, ಅವಾಗ ನಾನು ರಾಮಾಯಣ ಓದ್ತೀನಿ, ಅವಾಗ ಮಹಾಭಾರತ ಹೋಗ್ತೀನಿ, ಅವಾಗ ಭಗವದ್ಗೀತೆ ಓದ್ತೀನಿ, ಫುಲ್ಲು ಫ್ರೀಯಾಗಿ ಇದ್ಬಿಡ್ತೀನಿ, ಅವಾಗ ರಿಟೈರ್ಡ್ ಆದ್ಮೇಲೆ ಇನ್ನೇನು ಕೆಲಸ ಅದೇ ಮಾಡ್ತೀನಿ. ಇಟ್ ನೆವರ್ ಹ್ಯಾಪನ್ಸ್. ಸೊ ವಾಟ್ ಎವರ್ ಯು ವಾಂಟ್ ಟು ಸ್ಟಾರ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಕೀಪ್ ದಿಸ್ ಥಿಂಗ್ ಇನ್ ಮೈಂಡ್, ನಾಟ್ ಎಟ್ 16 ನೆವರ್ ಎಟ್ 60.
ಸೊ ಮಾಡೋದೇ ಇಲ್ಲ. ನೀವು 60 ವರ್ಷಕ್ಕೆ ಏನು ಮಾಡಿದ್ರು ಮಾಡೋದಿಲ್ಲ. ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಮಾಡ್ತೀರಾ. ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನಕ್ಕೆ ಅಯ್ಯೋ ಇವಾಗ ತುಂಬ ಕೆಲಸ ಮಾಡ್ತಾ ಇದ್ದೀನಿ, ಕೆರಿಯರ್ ಒಂದು ಇಂಪಾರ್ಟೆಂಟು, ಈ ಬಿಸಿ ಅಂದ್ಬಿಟ್ಟು 45 ವರ್ಷ ಕಳೆದುಬಿಡ್ತಾರೆ, 30-40 ವರ್ಷ ಕಳೆದುಬಿಡ್ತಾರೆ. ಅದಾದಮೇಲೆ ದೇ ಆರ್ ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ದ ನೆಕ್ಸ್ಟ್ ಅದರ್ ಜನ್ರೇಷನ್ಸ್. ಕಲ್ತಿರಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ರಿಟೈರ್ಡ್ಮೆಂಟ್ ಮೆಂಟಾಲಿಟಿಗೆ ಬಂದುಬಿಟ್ಟಿರ್ತಾರೆ. ಅವಾಗ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಬೇರೆಯವ್ರ ಜೊತೆ ಸಹಕರಿಸಿ ಕೆಲಸ ಮಾಡ್ತೀನಿ ಅಂದರೆ ಅದಾಗೋದಿಲ್ಲ, ಯಾಕೆಂದರೆ ಇವ್ರು ಸ್ಲೋ ಆಗಿರುತ್ತೆ ಅವಾಗ. ಸೊ ಈ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಬೆಟರ್ ನಾಟ್ ಅಟ್ 16, ನೆವರ್ ಅಟ್ 60 ಜ್ಞಾಪಕ ಇಟ್ಕೊಂಡು ಎಷ್ಟು ಬೇಗ ವಿಷಯಗಳನ್ನು ಕಲಿಯೋಕ್ಕಾಗತ್ತೆ ವಿತ್ ನಾಲೆಡ್ಜ್ ಕಲಿತ್ಕೊಂಡು ಬಿ ಹ್ಯಾಪಿ ಅಷ್ಟೇ ಲೈಫಲ್ಲಿ. ನಿಮಗೆ ಅದು ಗೊತ್ತಿರಬಹುದು, ನಾಡಿ ಶುದ್ಧಿ ಅಂದರೆ ಅಥವಾ ನಾಡಿ ಶೋಧನ ಅಥವಾ ಪ್ಯೂರಿಫಿಕೇಷನ್ ಅಂದರೆ ಏನಂದರೆ, ಏನಕ್ಕೆ ಮಾಡಬೇಕು ಅಂದರೆ, ನಾಡಿ ಅನ್ನೋದು ಪ್ರಾಣವಾಯು ಸಂಚಾರ ಮಾಡುವಂತಹ ಜಾಗ, ಓಕೆನಾ, ಅದ್ರ ಪಾತ್. ಓಕೆ, ಸಮಟೈಮ್ಸ್ ಅದು ನರ್ವ್ಸ್ ಅಂತಾರೆ, ಬಟ್ ಅದನ್ನು ಎಕ್ಸಾಕ್ಟಾಗಿ ನರ್ವ್ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಇಟ್ ಈಸ್ ನಾಡಿ ಪ್ರಾಣವಾಯು ಸಂಚಾರ ಮಾಡುವಂಥ ಜಾಗ ಅಂತ ಅಥವಾ ಆ ಪಾತ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಬಹುದು, ಬೆಂಗಳೂರವ್ರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ, ಬೆಂಗಳೂರು ಮೈಸೂರು ಓಡಾಡಿರೋರಿಗೆ. ಇವಾಗಾದರೆ ಎಕ್ಸ್ಪ್ರೆಸ್ ವೇ ಬಂದುಬಿಟ್ಟಿದೆ. ಓಕೆ, ಆವಾಗ ಮಾಮೂಲಿ ಬೆಂಗಳೂರು ಹೈವೇ ಇತ್ತಲ್ಲ, ಮೈಸೂರು ಟು ಬೆಂಗಳೂರು ಹೈವೇ ಅಥವಾ ಬೆಂಗಳೂರು ಟು ಮೈಸೂರು ಹೈವೇ, ಇಲ್ಲಿಂದ ಮಂಡ್ಯಗೆ ಸುಮಾರು ಒಂದು 80 ಕಿಲೋಮೀಟ್ರು. ಓಕೆನಾ, ಬಟ್ ಒಂದು ಸರ್ವೆ ಪ್ರಕಾರ ಐ ಥಿಂಕ್ 2000 2010 ಒಂದು ಸರ್ವೆ ಮಾಡಿದರು. ಏನು ಅಂದರೆ 78 ಹಂಪ್ಗಳಿತ್ತು ಇಲ್ಲಿಂದ ಮಂಡ್ಯಗೆ. 80 ಕಿಲೋಮೀಟ್ರು, 78 ಹಂಪ್ಗಳು. ಏನಾಗುತ್ತೆ ಹೇಳಿ ಅವಾಗ? ಟೈಮು ಜಾಸ್ತಿ ಆಗುತ್ತೆ, ಹೋಗೋಕ್ಕೂ ಗಾಡಿ ಏನಾಗುತ್ತೆ ಪ್ರಾಬ್ಲಮ್ಮು, ಹೋಗುತ್ತೆ ಸರ್, ಪಿಕಪ್ ತಗೊಳ್ಳಲ್ಲ. ಸೊ ಇವಾಗ ನನ್ನ ದೇಹದಲ್ಲಿ ಬ್ರೇಕ್ ಹಾಕ್ತಾ ಇರಬೇಕು, ಬ್ರೇಕ್ ಹಾಕಬೇಕು ಮತ್ತು ಎಕ್ಸಿಲೇಟರ್ ಕೊಡಬೇಕು, ಪಿಕಪ್ ಬೇಗ ತಗೊಳ್ಳಲ್ಲ. ಇನ್ನೇನು ಪಿಕಪ್ ತಗೊಂತು ಅನ್ನೋ ಟೈಮ್ಗೆ ಇನ್ನೊಂದು ಹಂಪ್ ಬಂದಿರುತ್ತೆ. ನನ್ನ ದೇಹದಲ್ಲೂ ಅಷ್ಟೇ ಪ್ರಾಣವಾಯು ಸಂಚಾರ ಮಾಡುವಂತಹ ಜಾಗದಲ್ಲಿ ಪ್ರಾಣಿಕ್ ಬ್ಲಾಕ್ಸ್ ಅಂತ ಇರುತ್ತೆ. ಏನು ಪ್ರಾಣಿಕ್ ಬ್ಲಾಕ್ಸ್ ಅಂದರೆ, ಇವಾಗ ನೋಡಿ, ಇವಾಗ ಆವಾಗಲೇ ಹೇಳಿದೆ ನಾನು, ಕೂತ್ಕೋಬೇಕು ಅಂತ ಹೇಳಿದೆ, ಹೌದಾ? ಕೂತ್ಕೊಂಡ್ರೆ ಒಂದೇ ಸ್ಟೇಬಲ್ ಆಗಿ ಕೂತ್ಕೋಬೇಕು. ನಾವೊಂದು ಅರ್ಧ ಗಂಟೆ ಕೂತಿದ ತಕ್ಷಣ ಹಿಂಗೆ ಮಾಡ್ತೀವಿ, ಹೌದಾ? ಇದೆಲ್ಲ ಯಾಕೆ ಅಂದರೆ ಬಿಕಾಸ್ ಆಫ್ ನಾಡಿ ಬ್ಲಾಕ್ಸ್ ಅಥವಾ ಪ್ರಾಣಿಕ್ ಬ್ಲಾಕ್ಸ್. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡೋದು ಅಂದರೆ ನಾಡಿ ಶೋಧನ ಪ್ರಾಣಾಯಾಮ ಮಾಡಿದಾಗ ನಾಡಿ ಶೋಧನೆ ಕ್ಲಿಯರ್ ಆಗುತ್ತೆ. ಸೊ ಆ ಪ್ರಾಣಿಕ್ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗಿ 72,000 ನಾಡಿಗಳಲ್ಲಿ ಪ್ರಾಣ ಹರಿಯೋದಕ್ಕೆ ಶುರು ಆಗುತ್ತೆ. ಅದು ಒಂದು ಸಿದ್ಧಿ. ಓಕೆ.